ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ನಿಧಾನವಾಗಿ ಆದರೆ ಅಚಲವಾಗಿ ದೊಡ್ಡ ತಿರುವು ಶುರುವಾಗ್ತಾ ಇದೆ. ನೀವು ಯಾವುದಕ್ಕೂ ಯಾವುದೇ ಭಾವನೆಗೂ ಯಾವತ್ತೂ ಕೂಡ ನೀವು ಭಾವನೆಗಿಂತ ಜವಾಬ್ದಾರಿಯನ್ನು ಮೊದಲಿಗೆ ಇಡುವವರು. ನಿಮ್ಮ ಜೀವನ ಸುಲಭ ಆಗಿರಲಿಲ್ಲ. ಬಾಲ್ಯದಿಂದಲೇ ಹೊಣೆಗಾರಿಕೆ ನಿಮ್ಮ ಹೆಗಲ ಮೇಲೆ ಬಿದ್ದಿದೆ. ಯಾರಿಗೂ ತೋರಿಸದೆ ನೀವು ಒಳಗೊಳಗೆ ಹೋರಾಡಿದ್ದೀರಿ. ನಿಮ್ಮ ಶ್ರಮ, ನಿಮ್ಮ ಸಹನೆ, ನಿಮ್ಮ ಶಿಸ್ತು ಇವೆಲ್ಲವನ್ನ ಹಲವರು ಸಾಮಾನ್ಯ ಅಂತ ಅಂದ್ಕೊಂಡಿದ್ರು ಕೂಡ ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಭಾವಿಸಿದವರು. ಆದರೆ ನೆನ್ಪಿಟ್ಕೊಂಬಿಡಿ, ಕಾಲ ಎಲ್ಲವನ್ನೂ ದಾಖಲಿಸಿಕೊಳ್ಳುತ್ತೆ. ಈಗ ಅದಕ್ಕೆ ಉತ್ತರ ನೀಡುವ ಸಮಯ ಬಂದಿದೆ. ಮುಂದಿನ ಕೆಲ ದಿನಗಳು, ವಿಶೇಷವಾಗಿ ಮುಂದಿನ 5ರಿಂದ 10 ದಿನಗಳವರೆಗೆ ನಿಮ್ಮ ಜೀವನದಲ್ಲಿ 3 ಮಹತ್ವದ ಬದಲಾವಣೆಗಳು ಅನ್ನೋದು ನಡೆಯುತ್ತೆ. ಮೊದಲನೆಯದು, ನೀವು ಇಷ್ಟು ದಿನ ಹೊತ್ತುಕೊಂಡಿದ್ದ ಅನಗತ್ಯ ಹೊಣೆಗಳು ನಿಧಾನವಾಗಿ ದೂರವಾಗುತ್ತೆ. ಯಾರಿಗಾಗಿ ನೀವು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಿದ್ರೋ ಅವರ ಪಾತ್ರ ನಿಮ್ಮ ಜೀವನದಿಂದ ಕಡಿಮೆಯಾಗಲಿದೆ. ಎರಡನೆಯದು, ನಿಮ್ಮ ಕೆಲಸ ಮತ್ತು ಹಣಕಾಸಿನ ವಿಷಯದಲ್ಲಿ ಒಂದು ಸ್ಥಿರ ಅವಕಾಶ ನಿಮ್ಮ ಮುಂದೆ ಬರುವ ಸೂಚನೆಗಳಿವೆ. ಇದು ಅಚಾನಕ್ ಆಗಿರಬಹುದು, ಆದರೆ ಬಹಳ ಕಾಲ ಉಳಿಯುವ ಫಲವನ್ನು ನೀಡುತ್ತೆ. ಮೂರನೆಯದು, ನಿಮ್ಮ ಆತ್ಮವಿಶ್ವಾಸ ಪುನರ್ಜನ್ಮ ಪಡೆಯುತ್ತೆ. ಇಷ್ಟು ದಿನ ನೀವು ನಿಮ್ಮನ್ನೇ ಅನುಮಾನ ಪಡ್ತಾ ಇದ್ದೀರಿ, ಆದರೆ ಈಗ ನಿಮ್ಮ ಮೌಲ್ಯ ನಿಮಗೆ ಸ್ಪಷ್ಟವಾಗುತ್ತೆ. ಮಕರ ರಾಶಿಯವರೇ, ಈ ಸಮಯದಲ್ಲಿ ನೀವು ಒಂದು ತಪ್ಪು ಮಾಡಬಾರ್ದು. ನಿಮ್ಮ ಯಶಸ್ಸಿನ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳೋದು ಮತ್ತು ಹಳೆಯ ನೋವುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತೆ. ವಿಶೇಷವಾಗಿ ಹಣ ಮತ್ತು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಯಾವಾಗಲೂ ನೀವು ಎಚ್ಚರದಿಂದ ಇರಬೇಕಾಗುತ್ತೆ. ಯಾರಾದರೂ ಬಂದು ಒಂದು ಸುಲಭ ಲಾಭದ ಮಾತು ಕೇಳಿದ ತಕ್ಷಣ ನೀವು ನಂಬೋದಕ್ಕೆ ಹೋಗಬೇಡಿ. ಶನಿಯ ಪ್ರಭಾವ ನಿಮ್ಮ ಮೇಲೆ ಬಲವಾಗಿ ಕೆಲಸ ಮಾಡ್ತಾ ಇದೆ. ಈ ಗ್ರಹ ಕಷ್ಟ ಕೊಡುವುದಕ್ಕೆ ಅಲ್ಲ, ನಿಮ್ಮ ಜೀವನವನ್ನು ಗಟ್ಟಿ ಅಡಿಪಾಯದ ಮೇಲೆ ಕಟ್ಟೋದಕ್ಕೆ ನಿಮ್ಮನ್ನು ತಯಾರು ಮಾಡ್ತಾ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಶಿಸ್ತು ಶೀಘ್ರದಲ್ಲೇ ಗುರುತಿಸಲಾಗುತ್ತೆ. ಮೇಲಾಧಿಕಾರಿಗಳಿಂದ ಗೌರವ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ತೂಕ ಬರುತ್ತೆ. ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿನ ದಣಿವು ಕಡಿಮೆಯಾಗುತ್ತೆ. ಈ ಸಮಯದಲ್ಲಿ ಶನಿದೇವ ಅಥವಾ ಹನುಮಂತನ ಆರಾಧನೆ ನಿಮಗೆ ವಿಶೇಷ ಶಕ್ತಿ ನೀಡುತ್ತೆ. ಒಂದು ಸರಳ ಪರಿಹಾರ ಹೇಳೋದಾದರೆ, ಶನಿವಾರ ದಿನ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ, ನನ್ನ ಜೀವನಕ್ಕೆ ತಕ್ಕ ಫಲ ಸಿಗಲಿ, ನನ್ನ ದಾರಿಗೆ ಅಡ್ಡಿಯಾಗಿರುವ ಅಡೆತಡೆಗಳೆಲ್ಲ ದೂರ ಆಗಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ಈ ಸಣ್ಣ ಕ್ರಮ ನಿಮ್ಮ ಜೀವನದ ಅಡಚಣೆಗಳನ್ನು ನಿಧಾನವಾಗಿ ಕರಗಿಸಿ ಸ್ಥಿರತೆಯನ್ನು ತರುತ್ತೆ. ಮಕರ ರಾಶಿಯವರೇ, ನೆನ್ಪಿಟ್ಕೊಂಬಿಡಿ, ನೀವು ತಡವಾಗಿ ಗೆಲ್ಲುವವರು, ಆದರೆ ಶಾಶ್ವತವಾಗಿ ಗೆಲ್ಲುವವರು. ಇಷ್ಟು ದಿನ ನೀವು ಕಟ್ಟಿದ ಪ್ರತಿಯೊಂದು ಅಡಿಗಲ್ಲಿಗೂ ಈಗ ಫಲ ಅನ್ನೋದು ದೊರೆಯುತ್ತೆ. ನಿಮ್ಮ ಮೌನ, ನಿಮ್ಮ ಶಿಸ್ತು, ನಿಮ್ಮ ಸಹನೆ ಇವೆಲ್ಲವೂ ಈಗ ನಿಮ್ಮ ಪಾಲಿಗೆ ವರವಾಗುತ್ತೆ. ಕಾಲ ನಿಮ್ಮ ಪರವಾಗಿ ಸರಿತಾ ಇದೆ. ನಿಮ್ಮ ಜೀವನ ಹೊಸ ಸ್ಥಿರತೆ, ಹೊಸ ಗೌರವ ಮತ್ತು ದೀರ್ಘಕಾಲದ ಯಶಸ್ಸಿನ ದಿಕ್ಕಿನಂತ ಸಾಗ್ತಾ ಇದೆ. ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.